ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಮುಖಂಡನ ಮೊಬೈಲ್ನಲ್ಲಿ ಪತ್ತೆಯಾದ ವಿಡಿಯೋ ಇದೀಗ ಭಾರೀ ಚರ್ಚೆಗೆ ಕಾರಣವಾಗಿದೆ. ಪ್ರಕರಣವೊಂದರ ತನಿಖೆಗೆ ಮೊಬೈಲ್ ವಶಪಡಿಸಿದ ಪೊಲೀಸರಿಗೆ 50ಕ್ಕೂ ಅಧಿಕ ಅಶ್ಲೀಲ ವಿಡಿಯೋಗಳು ನೋಡಿ ಶಾಕ್ ಆಗಿದೆ. ಕರಾವಳಿಯ ರಾಜಕೀಯ ಮುಖಂಡನೋರ್ವನ ವಿಡಿಯೋಗಳು ಸಿಕ್ಕಿದ್ದು ಇದು ಸಂಚಲನ ಮೂಡಿಸಿದೆ. ಹಿಂದೂ ಮುಖಂಡನ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋ. ಮಂಗಳೂರು ಪೊಲೀಸರ ತನಿಖೆ ವೇಳೆ ಬಂಡವಾಳ ಬಯಲು. ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ಮೂಡುಬಿದಿರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಆಪ್ತ ಹಿಂದೂ ಜಾಗರಣ ವೇದಿಕೆಯ ಮುಖಂಡನ ಬಂಡವಾಳ ಇದೀಗ ಬಟಾಬಯಲಾಗಿದೆ. ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಸಮಿತ್ ರಾಜ್ ದರೆಗುಡ್ಡೆ ಮೊಬೈಲ್ನಲ್ಲಿ 50ರಷ್ಟು ಅಶ್ಲೀಲ ವಿಡಿಯೋಗಳು ಇರೋದು ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಮೂಡುಬಿದಿರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎರಡ್ 2024ರಲ್ಲಿ ಮೂಡುಬಿದಿರೆ ತಾಲೂಕಿನ ಮಿಜಾರು ಬಳಿಯ NH 169ರಲ್ಲಿ ನಡೆದಿದ್ದ ಅಪಘಾತದಲ್ಲಿ ಗಾಯಗೊಂಡಿದ್ದ ಸುಮಿತ್ರಾ ಹಾಗೂ ಅವರ ಪುತ್ರಿಗೆ ಬಸ್ ಮಾಲೀಕನಿಗೆ ಒತ್ತಡ ಹಾಕಿ ಸಮಿತ್ ರಾಜ್ 5 ಲಕ್ಷ ರೂಪಾಯಿ ಪರಿಹಾರ ತೆಗೆಸಿಕೊಟ್ಟಿದ್ದ ಎನ್ನಲಾಗಿದೆ. ಇದೇ ವಿಚಾರವಾಗಿ ಖಾಸಗಿ ಬಸ್ ಮಾಲೀಕ ಸಮಿತ್ ರಾಜ್ ವಿರುದ್ಧ ಬೆದರಿಕೆ ಮತ್ತು ಅಕ್ರಮ ಹಣ ವಸೂಲಿ ಮಾಡಿರುವ ಆರೋಪದಲ್ಲಿ 2024ರಲ್ಲಿ ಮೂಡುಬಿದಿರೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಇತ್ತೀಚೆಗೆ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಈ ಪ್ರಕರಣದ ವಿಚಾರಣೆ ನಡೆಸುವಂತೆ ಮೂಡುಬಿದಿರೆ ಪೊಲೀಸರಿಗೆ ಆದೇಶಿಸಿದ್ರು. ಅದರಂತೆ ಪ್ರಕರಣದ ಆರೋಪಿ ಸಮಿತ್ ರಾಜ್ ದರೆಗುಡ್ಡೆಯನ್ನ ಬಂಧಿಸಿ ಮೂಡುಬಿದಿರೆ ಪೊಲೀಸ್ ನಿರೀಕ್ಷಕ ಸಂದೇಶ್ PG ಜೂನ್ 26ರಂದು ಠಾಣೆಗೆ ಕರೆತಂದಿದ್ರು. ಪ್ರಕರಣಕ್ಕೆ ಸಂಬಂಧಿಸಿ ಸಮಿತ್ ರಾಜ್ನ ಮೊಬೈಲ್ ಫೋನ್ ಮಂಗಳೂರು ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿರುವ ಸೆನ್ ಲ್ಯಾಬ್ಗೆ ಕಳುಹಿಸಲಾಗಿತ್ತು. ಈ ವೇಳೆ ಮೊಬೈಲ್ನ ದತ್ತಾಂಶವನ್ನು ರಿಟ್ರೈವ್ ಮಾಡಿದಾಗ ಆರೋಪಿ ಸಮಿತ್ ರಾಜ್ ಮಹಿಳೆಯೊಂದಿಗಿನ ಅಶ್ಲೀಲ ವಿಡಿಯೋಗಳು ಮತ್ತು ವೆಬ್ಸೈಟ್ಗಳಿಂದ ಡೌನ್ಲೋಡ್ ಮಾಡಲಾಗಿದ್ದ ಸುಮಾರು 40ರಿಂದ 50 ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ. ಆರೋಪಿ ಸಮಿತ್ ರಾಜ್ ದರೆಗುಡ್ಡೆ ಎಲ್ಲಾ ವಿಡಿಯೋಗಳು ಸೇವ್ ಮಾಡಿ ಇಟ್ಕೊಂಡಿದ್ದ. ಅದನ್ನ ವೈರಲ್ ಮಾಡೋ ಉದ್ದೇಶ ಇತ್ತೋ ಅಥವಾ ಯಾರಿಗಾದ್ರೂ ಶೇರ್ ಮಾಡೋ ಉದ್ದೇಶ ಇತ್ತಾ ಅಂತ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಆತನ ವಿರುದ್ಧ ಮೂಡುಬಿದಿರೆ ಪೊಲೀಸ್ ನಿರೀಕ್ಷಕ ಸಂದೇಶ್ PG ನೀಡಿರುವ ದೂರಿನಂತೆ ಪ್ರಕರಣ ದಾಖಲಾಗಿದೆ. ಹಿಂದೂ ಮುಖಂಡನ ಮೊಬೈಲ್ ವಿಡಿಯೋ ಕರ್ಮಕಾಂಡ ಎಡಪಕ್ಷಗಳಿಗೆ ಆಹಾರ ಒದಗಿಸಿದೆ. ಮಾತು ಮಾತಿಗೂ ಹೆಣ್ಣು ಮಕ್ಕಳಿಗೆ ಮಾತೇ ಭಗಿನಿ ಅಂತ ಹೇಳುವ ಸಂಘಟನೆಗಳು ಕೊಡೋ ಮರ್ಯಾದೆ ಇದೇನಾ ಅಂತ ಎಡಪಕ್ಷಗಳು ಟೀಕಿಸಿವೆ. ಯಾಕಂದರೆ ಈ ಸಮಿತ್ ರಾಜ್ ಯಾರು ನೋಡಿ, ಇವನು ಹಿಂದೂ ಜಾಗರಣ ವೇದಿಕೆ ಅಂತೇಳಿ ಹಿಂದುತ್ವದ ಬಗ್ಗೆ ಬಾರಿ ಬಾರಿ ಬೊಗಳೆ ಬಿಡ್ತಕ್ಕಂಥವರು, ಹಿಂದೂ ಧರ್ಮದ ರಕ್ಷಣೆ ಹೇಳುವವರು, ಮಹಿಳೆಯರ ಬಗ್ಗೆ ಮಾತೆ ಹೇಳುವವರು, ಮಹಿಳೆಯರ ರಕ್ಷಣೆ ಬಗ್ಗೆ ಏನೆಲ್ಲ ಮಾತಾಡ್ತಾರಲ್ಲ, ಇವರು ಈಗ ಮಾಡಿರ್ತಕ್ಕಂಥದ್ದೇನು, ಇವರು ಇಷ್ಟಲ್ಲ, ಇವರ ಮೇಲೆ ಇನ್ನಷ್ಟು ಕಠಿಣವಾದಂಥ ಕ್ರಮಗಳನ್ನು ಕೈಗೊಂಡು ಎಲ್ಲವೂ ಕೂಡ ಬೆಳಕಿಗೆ ಬರುತ್ತೆ. ಒಟ್ನಲ್ಲಿ ಹಿಂದೂ ಮುಖಂಡನ ಮೊಬೈಲ್ ವಿಡಿಯೋ ಕರಾವಳಿಯಲ್ಲಿ ಸಂಚಲನ ಎಬ್ಬಿಸಿದೆ. ಈ ಪ್ರಕರಣ ಮುಂದೆ ಯಾವ ಹಂತ ತಲುಪುತ್ತೆ ಎಂಬುದನ್ನು ಕಾದ್ ನೋಡಬೇಕಿದೆ. ಆದಿತ್ಯ ದೊಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು.